ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ನಾನು ಇನ್ನೊಂದು ಕಾಮನ್ಲಿ ಆಸ್ಡ್ ಕ್ವೆಶ್ಚನ್, ಈ ಪ್ರೆಗ್ನೆಂಟ್ ಆದರೆ ನಾನು ಅರ್ಲಿ ನನಗೆ ಪ್ರೆಗ್ನೆನ್ಸಿ ಆದಾಗ ನನಗೆ ಈ ಹೊಟ್ಟೆ ನೋವು ಬಂದರೆ ಅದು ಎಲ್ಲಿ ಬರುತ್ತೆ, ಹೇಗಿರುತ್ತೆ ಆ ಪೇನು, ಆ್ಯಂಡ್ ಇದು ಈ ಪ್ರೆಗ್ನೆನ್ಸಿ ಪೇನಾ ಅಥವಾ ಇದು ಪೀರಿಯಡ್ ಬರೋಕ್ಕಿಂತ ಮೊದಲು ಬರುವಂಥ ಪೇನಾ, ಇದನ್ನು ನಾನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಕೆಲವೊಮ್ಮೆ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ನಾವು ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಎರಡು ಕ್ಯಾಟಗರಿ ಆಫ್ ಜನರಿಗೆ ಈ ಡೌಟ್ಸ್ ಇರುತ್ತೆ. ಒಂದು, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಾ ಆ್ಯಂಡ್ ನಿಮಗೆ ತುಂಬ ಕುತೂಹಲ ಇರುತ್ತೆ, ನಾನು ಪ್ರೆಗ್ನೆಂಟ್ ಇದ್ದೀನಾ ಅಂತ ಪತ್ತೆ ಹಚ್ಚೋದಕ್ಕೆ. ಬೇಗ ಪತ್ತೆ ಹಚ್ಚಬೇಕು, ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ನಿಮಗೆ ಪತ್ತೆ ಹಚ್ಕೊಳ್ಬೇಕು. ಸೊ ನೀವು ಯಾವಾಗ ನಾನು ಪ್ರೆಗ್ನೆಂಟ್ ಆಗ್ಬೋದು, ನನಗೆ ಏನಾದರೂ ಇಂಪ್ಲಾಂಟೇಷನ್ ಆಗಿದೆಯಾ, ಸೊ ನನಗೆ ಈ ಪೇನ್ ಬರುತ್ತೆ ಅಂತ ನಾನು ಓದಿದ್ದೆ, ಅದು ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಅವರು ಇನ್ಕ್ವಿಸಿಟಿವ್ ಇರ್ತಾರೆ. ಎರಡನೇ ಕ್ಯಾಟಗರಿ ಆಫ್ ಪೀಪಲ್ ಯಾರು ಈ ಥರ ಒಂದು ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆಯನ್ನು ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಈಗ ಅವರಿಗೆ ಹೆದರಿಕೆ ಶುರುವಾಗಿರುತ್ತೆ, ತಾನೇನಾದರೂ ಪ್ರೆಗ್ನೆಂಟ್ ಇದ್ದೀನಾ ಅಂದರೆ. ಪ್ರೆಗ್ನೆಂಟ್ ಇದ್ದೆ ಅಂತ ಗೊತ್ತಾದರೆ ನಾನು ಆದಷ್ಟು ಬೇಗ ಏನಾದರೂ ಮಾಡಬೇಕು ಅನ್ನುವಂಥ ಹೆದರಿಕೆ ಅವರಲ್ಲಿರುತ್ತೆ. ಸೊ ಅವರೂ ಸಹ ಗೂಗಲ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ, ಈ ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನೇನು ಸಿಂಪ್ಟಮ್ಸ್ ಬರ್ಬೋದು, ಈ ಥರ ನೋವು ಬರ್ತಾ ಇದೆ, ಸೊ ನನಗೂ ಈ ಥರ ನೋವು ಬರ್ತಾ ಇದೆ, ಸೊ ನಾನೇನಾದರೂ ಪ್ರೆಗ್ನೆನ್ಸಿ ನನಗಿದೆಯಾ, ಅಥವಾ ಇದು ಪ್ರೆಗ್ನೆನ್ಸಿ ಪೇನಾ ಅಥವಾ ನನಗೆ ಪೀರಿಯಡ್ ಬರೋ ಪೇನಾ ಅಂತ. ಸೊ ಈ ಥರದ ಪೇನ್ ಈ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಅದನ್ನು ನಾವು ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿ ನೀವು ಲೈಂಗಿಕ ಕ್ರಿಯೆ ಮಾಡಿದ ಮಾರನೇ ದಿನವೇ ನೀವು ಪ್ರೆಗ್ನೆಂಟ್ ಆಗೋದಿಲ್ಲ. ಲೈಂಗಿಕ ಕ್ರಿಯೆ ಮಾಡಿದ ಮಾರನೇ ದಿನ ಏನಾಗ್ಬೋದು, ಫರ್ಟಿಲೈಸೇಷನ್ ಆಗ್ಬೋದು. ಫರ್ಟಿಲೈಸೇಷನ್ ಅಂದರೆ ಏನು, ಸಪೋಸ್ ನೀವು ಲೈಂಗಿಕ ಕ್ರಿಯೆ ಮಾಡಿದ್ರಿ, ಅಲ್ಲಿ ಒಂದು ಎಗ್ ಇತ್ತು, ಅವೈಲೇಬಲ್ ಇತ್ತು ಮಹಿಳೆಯಿಂದ, ಆ್ಯಂಡ್ ಶುಕ್ರಾಣು ಅವೈಲೇಬಲ್ ಇತ್ತು, ಆ್ಯಂಡ್ ಅವೆರಡು ಕೂಡಿಕೊಂಡು ಫರ್ಟಿಲೈಸ್ ಆಗ್ತವೆ. ಈ ಫರ್ಟಿಲೈಸೇಷನನ್ನು ನಾವು ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರೋದಿಲ್ಲ. ಯಾಕಂದರೆ ಫರ್ಟಿಲೈಸ್ ಆಗಿರುವಂತಹ ಆ ಝೈಗೋಟ್ ಏನಿರುತ್ತೆ, ನಾಟ್ ನೆಸೆಸರಿ ದ್ಯಾಟ್ ಅದು ಹೋಗ್ಕೊಂಡು ಅಂಟ್ಕೊಂಡು ಪ್ರೆಗ್ನೆನ್ಸ್ ಆಗಬೇಕು ಅಂತ. ಸೊ ಮಧ್ಯದಲ್ಲಿ ಅದು ಡಿಸ್ಇಂಟಿಗ್ರೇಟ್ ಆಗಿ ಹೋಗ್ಬಿಡ್ಬೋದು ಆ್ಯಂಡ್ ನಿಮಗೆ ಪೀರಿಯಡ್ ಸಹ ಬಂದುಬಿಡ್ಬೋದು. ಬಟ್ ಪ್ರೆಗ್ನೆನ್ಸಿ ಅಂತ ನಾವು ಯಾವಾಗ ಹೇಳ್ತೇವೆ, ಈ ಶುಕ್ರಾಣು ಮತ್ತು ಈ ಎಗ್ ಎರಡೂ ಕೂಡಿಕೊಂಡು ಯಾವಾಗ ಅದು ಈ ಫೆಲೋಪಿಯನ್ ಟ್ಯೂಬಿಂದ ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಗರ್ಭಕೋಶಕ್ಕೆ ಬಂದು ಅದು ಅಲ್ಲಿ ಅಂಟ್ಕೊಳ್ಳುತ್ತೆ. ಆ ಅಂಟ್ಕೊಳ್ಳೋದು ಅದನ್ನು, ಆ ಇಂಪ್ಲಾಂಟೇಷನ್ ಆದ ದಿನವನ್ನು ನಾವು ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ. ಇದು ಈ ಅಂಡಾಶಯ ಆರ್ ಎಗ್, ಆ್ಯಂಡ್ ಇಲ್ಲಿಂದ ಎವ್ರಿ ಮಂತ್ ಒಂದು ಓವಾ ಅಥವಾ ಒಂದು ಅಂಡಾಣು ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಅಂಡಾಣು ಯಾವಾಗ ರಿಲೀಸ್ ಆಗತ್ತೆ, ಅದರ ಜೊತೆ ಶುಕ್ರಾಣು ಕೂಡಿದ್ರೆ ಇದು ಒಂದು ಝೈಗೋಟ್ ಆಗತ್ತೆ. ಸೊ ಇದನ್ನ ನಾವು ಪ್ರೆಗ್ನೆನ್ಸಿ ಅನ್ನೋದಿಲ್ಲ, ಇದನ್ನ ನಾವು ಹೇಳ್ತೇವೆ ಫರ್ಟಿಲೈಸೇಷನ್. ಸೊ ಇದು ಫರ್ಟಿಲೈಸ್ ಆದ ಮಾತ್ರಕ್ಕೆ ಇದು ಪ್ರೆಗ್ನೆಂಟ್ ಆಗ್ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಇದು ಇಲ್ಲೇ ಡಿಸ್ಇಂಟಿಗ್ರೇಟ್ ಆಗ್ಬಿಡ್ಬೋದು, ಇದು ಇಲ್ಲಿ ಬರ್ಲಿಕ್ಕೆ ಆಗದೆ ಇರಬಹುದು. ಇದನ್ನ ನಾವು ಪ್ರೆಗ್ನೆನ್ಸಿ ಅನ್ನೋದಿಲ್ಲ. ಈ ತರ ಕೂಡಿದಂತ ಝೈಗೋಟ್ ಇವೆಲ್ಲ ಡಿವೈಡ್ ಹಾಕೊಂಡು ಇಲ್ಲಿ ಬಂದ್ಕೊಂಡು ಯಾವಾಗ ಇದು ಅಂಟ್ಕೊಳ್ಳುತ್ತೆ, ಆವಾಗ ನಾವು ಇದನ್ನ ಇಂಪ್ಲಾಂಟೇಷನ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋದು ಈ ಟೈಮ್ ಇಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂಡ್ ಈ ಝೈಗೋಟ್ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಈ ಅಂಡೋತ್ಪತ್ತಿಯಾದ ಒಂದು 6 to 12 ಡೇಸ್ ಬೇಕಾಗತ್ತೆ. ಸೊ ಈ ತರದ ಈ ಏನಿರತ್ತೆ, ಈ ಝೈಗೋಟ್ ಏನು ಈ ಗರ್ಭಕೋಶದ ಒಳಗೋಡೆಯನ್ನ ಇದು ಅಂಟ್ಕೊಳ್ತಾ ಇರುತ್ತೆ, ಇದನ್ನ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಯಾವಾಗ ಇದು ಹೀಗೆ ಕೊರಿತಾ ಇರುತ್ತೆ, ನೀವಿಲ್ಲಿ ನೋಡ್ಬೋದು ಈ ಇಲಿ ಹೇಗೆ ಇದನ್ನ ಕೊರಿತಾ ಇದೆ ಈ ಮಣ್ಣನ್ನ, ಅದೇ ರೀತಿ ಇದು ಸ್ವಲ್ಪ ಕೊರಿಯತ್ತೆ ಅಂಟ್ಕೊಳ್ಳಿಕ್ಕೆ, ಅಂಡ್ ಆವಾಗ ಸ್ವಲ್ಪ ಬ್ಲೀಡಿಂಗ್ ಆಗತ್ತೆ, ಆವಾಗ ಸ್ವಲ್ಪ ಪೇನ್ ಆಗತ್ತೆ. ಇದನ್ನ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಇಂಪ್ಲಾಂಟೇಷನ್ ಪೇನ್ ಅಂತ ಹೇಳ್ತಾ ಇರ್ತೇವೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಮತ್ತು ಪೀರಿಯಡಿನ ಬ್ಲೀಡಿಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ, ಪೀರಿಯಡಿನ ಫ್ಲೋ ಏನಿರುತ್ತೆ ಹೆವಿ ಇರುತ್ತೆ, ಬಟ್ ಇಂಪ್ಲಾಂಟೇಷನ್ ಇನ ಬ್ಲೀಡಿಂಗ್ ಅಷ್ಟು ಹೆವಿ ಇರೋದಿಲ್ಲ, ಸ್ಪಾಟಿಂಗ್ ಇರುತ್ತೆ, ಲೈಟ್ ಆಗಿರುತ್ತೆ ಫ್ಲೋ. ಕಲರು ಈ ಇಂಪ್ಲಾಂಟೇಷನ್ ಇಂದು ಲೈಟ್ ಪಿಂಕ್ ಅಥವಾ ಬ್ರೌನ್ ಇರುತ್ತೆ, ಅದೇ ಪೀರಿಯಡ್ ಇಂದು ಡಾರ್ಕ್ ರೆಡ್ ಅಥವಾ ಬ್ರೈಟ್ ರೆಡ್ ಇರುತ್ತೆ. ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಮ್ಯಾಕ್ಸಿಮಮ್ 2 ಡೇಸ್ ತನಕ ಇರ್ಬೋದು, 1 to 2 ಡೇಸ್. ಬಟ್ ಬ್ಲೀಡಿಂಗ್ ಏನಿರುತ್ತೆ ಪೀರಿಯಡ್ ನಿಮ್ಮ ಹೇಗೆ ನಿಮ್ಮ ಸೈಕಲ್ ಇರುತ್ತೆ ಅದೇ ತರ 3 to 4
4 to 7 ಡೇಸ್ ಇಷ್ಟು ದಿನ ಇರುತ್ತೆ. ಸೊ ಮೈಲ್ಡ್ ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗೋ ಟೈಮಲ್ಲಿ. ಬಟ್ ಅದೇ ಪೀರಿಯಡ್ ಇನ ಟೈಮಲ್ಲಿ ಏನ್ ಪೇನ್ ಬರುತ್ತೆ ಅದು ಬಹಳ ಸ್ಟ್ರಾಂಗ್ ಇರುತ್ತೆ, ಹೆವಿ ಕ್ರ್ಯಾಂಪಿಂಗ್ ಬರ್ತಾ ಇರುತ್ತೆ. ಅಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಇಂಪ್ಲಾಂಟೇಶನ್ ಇದರಲ್ಲಿ ಅದು ಪಾಸಿಟಿವ್ ಬರ್ತಾ ಇರುತ್ತೆ. ಅಂಡ್ ಇನ್ ಕೇಸ್ ಆಫ್ ಇದು ಪೀರಿಯಡ್ ಬಂತು ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ. ಸೊ ಈ ಪೇನ್ ಯಾವಾಗ ಬರುತ್ತೆ? ಈ ಪೇನ್ ಬರುತ್ತೆ ಇಂಪ್ಲಾಂಟೇಶನ್ ಆದಾಗ. ಇಂಪ್ಲಾಂಟೇಶನ್ ಅಂದ್ರೆ ಯಾವಾಗ ಈ ಎಂಬ್ರಿಯೋ ನಿಮ್ಮ ಗರ್ಭಕೋಶದವನ್ನ ಅಂಟ್ಕೊಳಕ್ ಟ್ರೈ ಮಾಡ್ತಾ ಇರುತ್ತೆ, ಯಾವಾಗ ಅದು ಅಲ್ಲಿ ಕೆರ್ಕೊಂಡು ಸ್ವಲ್ಪ ಅಂಟ್ಕೊಳತ್ತೆ, ಆವಾಗ ಸ್ವಲ್ಪ ಪೇನ್ ಬರುತ್ತೆ. ನಿಮ್ಮ ಗರ್ಭಕೋಶ ಏನಾಗುತ್ತೆ, ಸ್ವಲ್ಪ ಕ್ರ್ಯಾಂಪ್ ಆಗತ್ತೆ ಆವಾಗ. ಅಂಡ್ ಅದರಿಂದ ಈ ಪೇನ್ ಆಗಲಿ, ಕೆರೆಯೋದ್ರಿಂದ ಅಲ್ಲಿರುವಂತಹ ರಕ್ತನಾಳಗಳು ಬ್ಲೀಡ್ ಹಾಕೊಂಡು ಸ್ವಲ್ಪ ಸ್ಪಾಟಿಂಗ್ ಆಗಲಿ, ಇಂಪ್ಲಾಂಟೇಶನ್ ಬ್ಲೀಡ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅದು ಆಗ್ಲಿಕ್ಕೆ ಈ ಇಂಪ್ಲಾಂಟೇಶನ್ನೇ ಕಾರಣ. ಸೊ ಈ ಇಂಪ್ಲಾಂಟೇಶನ್ ಯಾವಾಗ ಆಗತ್ತೆ? ಈ ಫರ್ಟಿಲೈಸೇಷನ್ ಆದ ಒಂದು 6 ರಿಂದ 12 ದಿನಗಳ ನಂತರ ಇಂಪ್ಲಾಂಟೇಶನ್ ಆಗ್ತಾ ಇರುತ್ತೆ. ಈಗ 6 to 12 ಡೇಸ್ ಯಾಕೆ ಬೇಕು? 6 ಡೇಸ್ ಯಾಕೆ ಬೇಕು? ಸಪೋಸ್ ನೀವು ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರಿ, ಮಾಡೋ ಟೈಮಲ್ಲಿ ನೀವು ಆಲ್ರೆಡಿ ನಿಮಗೆ ಅಂಡೋತ್ಪತ್ತಿ ಆಗಿ ಹೋಗ್ಬಿಟ್ಟಿದೆ. ಆ ಟೈಮಲ್ಲಿ ಏನಾಗತ್ತೆ, ಒಂದು ಎಗ್ ಅವೈಲೇಬಲ್ ಇರುತ್ತೆ, ಶುಕ್ರಾಣು ಬರುತ್ತೆ, ಅದು ಕೂಡ್ಕೊಂಡು ಬಿಡುತ್ತೆ. 6 ಡೇಸಲ್ಲಿ ಅದು ಬಂದ್ಕೊಂಡು ಅಂಟ್ಕೊಂಡು ಬಿಡ್ಬೋದು. ಬಟ್ ಸಪೋಸ್ ನೀವು ಲೈಂಗಿಕ ಕ್ರಿಯೆ ಮಾಡಿದ ಟೈಮಲ್ಲಿ ನೀವು ಅಂಡೋತ್ಪತ್ತಿಯನ್ನು ಮಾಡಿಲ್ಲ, ಒಂದು 4-5 ದಿನ ಆದಮೇಲೆ ಅಂಡೋತ್ಪತ್ತಿ ಆಗಿದೆ. ಬಟ್ ಶುಕ್ರಾಣು ಏನಿರುತ್ತೆ 5 ದಿನಗಳವರೆಗೆ ಈ ಫಿಮೇಲ್ ಜೆನೈಟಲ್ ಟ್ರ್ಯಾಕ್ಟಲ್ಲಿ ಉಳಿಬೋದು. ಸೊ 5 ದಿನದ ನಂತರ ನೀವು ಅಂಡೋತ್ಪತ್ತಿ ಮಾಡಿದ್ರು ಈ ಶುಕ್ರಾಣು ಅದ್ರ ಜೊತೆ ಕೂಡ್ಕೊಳ್ಬಹುದು ಆ್ಯಂಡ್ ಅದು ಅಲ್ಲಿಂದ ಟ್ರಾವೆಲ್ ಹಾಕೊಂಡು ಬರ್ಬೋದು. ಸೊ ಇಂಪ್ಲಾಂಟೇಶನ್ ಯಾವಾಗ ಆಗತ್ತೆ? 6 to 12 ಡೇಸ್, ಈ ಫರ್ಟಿಲೈಸೇಷನ್ ಆದ 6 to 12 ಡೇಸ್ ಆದಮೇಲೆ ಆಗತ್ತೆ. ಸೊ ಹೇಗೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ? ಸಪೋಸ್ ನಿಮ್ಮ ಸೈಕಲ್ ಅರೌಂಡ್ 28 ಡೇಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ 28 ಡೇಸ್ ಇದೆ ಅಂದರೆ ನೀವು ಅರೌಂಡ್ 14th ಡೇಗೆ ಅಂಡೋತ್ಪತ್ತಿಯನ್ನು ಮಾಡ್ತಾ ಇರ್ತೀರ. ಸೊ 14th ಡೇಗೆ ನೀವು ಅಂಡೋತ್ಪತ್ತಿಯನ್ನು ಮಾಡಿದರೆ ನಿಮ್ಮ ಇಂಪ್ಲಾಂಟೇಶನ್ ಯಾವಾಗ ಆಗ್ತಾ ಇರುತ್ತೆ? ಅರೌಂಡ್ 20 to 22 ಡೇಟಿಗೆ ನಿಮಗೆ ಇಂಪ್ಲಾಂಟೇಶನ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಪೀರಿಯಡ್ ಬರೋಕ್ಕಿಂತ ಒಂದು 3-4 ದಿನ ಮೊದಲು ಈ ಇಂಪ್ಲಾಂಟೇಶನ್ ಟೈಮಿಂಗ್ ಬರ್ತಾ ಇರುತ್ತೆ. ಅದೇ ರೀತಿ ಸಪೋಸ್ ನಿಮ್ಮ ಸೈಕಲ್ 30 ಡೇಸಿಂದಿದೆ ಅಂದ್ಕೊಳ್ಳೋಣ, ಒಂದು 16th ಡೇಗೆ ನೀವು ಅಂಡೋತ್ಪತ್ತಿ ಮಾಡ್ತಾ ಇರ್ತೀರ. ಸೊ ನೀವು ಇಂಪ್ಲಾಂಟೇಶನ್ ಯಾವಾಗ ಆಗುತ್ತೆ? ಅರೌಂಡ್ 22 to 28 ಡೇಸಿಗೆ ನಿಮ್ಮ ಇಂಪ್ಲಾಂಟೇಶನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಈ ಪೇನ್ ಬರ್ತಾ ಇರುತ್ತೆ. ಟೆಂಟೇಟಿವ್ಲಿ ನಾನು ಹೇಳಬೇಕಂದ್ರೆ ನಿಮ್ಮ ಪೀರಿಯಡ್ ಯಾವಾಗ ಬರ್ತಾ ಇರುತ್ತೆ ಅದಕ್ಕಿಂತ ಒಂದು 4-5 ಡೇಸ್ ಮೊದಲು ಈ ಥರದ ಇಂಪ್ಲಾಂಟೇಶನ್ ಆಗ್ತಾ ಇರುತ್ತೆ. ಈಗ ಈ ಪೇನ್ ಎಲ್ಲಾಗತ್ತೆ ನನಗೆ ನೋಡಿ, ನಿಮ್ಮ ಗರ್ಭಕೋಶ ಎಲ್ಲಿರುತ್ತೆ? ನಿಮ್ಮ ಪೆಲ್ವಿಸ್ ಅಲ್ಲಿ ಇರುತ್ತೆ. ಸೊ ಯಾವಾಗ ಇದು ಪ್ರೆಗ್ನೆನ್ಸಿ ಬೆಳೀತಾ ಹೋಗುತ್ತೆ ಅದು ಮೇಲ್ ಬರ್ತಾ ಹೋಗುತ್ತೆ ನಿಮ್ಮ ಯೂಟ್ರಸ್. ಸೊ ಈ ಇಂಪ್ಲಾಂಟೇಶನ್ ಯಾವಾಗ ಈ ಗರ್ಭಕೋಶದ ಗೋಡೆಯಲ್ಲಿ ಇದು ಯಾವಾಗ ಅಂಟ್ಕೊಳ್ಳುತ್ತೆ, ನಿಮ್ಮ ಗರ್ಭಕೋಶ ಏನಾಗುತ್ತೆ ಈ ಥರ ಕ್ರ್ಯಾಂಪ್ ಮಾಡುತ್ತೆ. ಸೊ ಆ ಕ್ರ್ಯಾಂಪಿಂಗ್ ಇಂದ ಈ ಪೇನ್ ಬರ್ತಾ ಇರುತ್ತೆ. ಸೊ ಪೇನ್ ಎಲ್ಲಿ ಬರ್ಬೋದು? ಈ ಹೊಟ್ಟೆ ಕೆಳಭಾಗದಲ್ಲಿ ಬರ್ಬೋದು ಸ್ವಲ್ಪ ಜನ ಮಹಿಳೆಯರಿಗೆ. ಒಂದು ಮಹಿಳೆಯರಿಗೆ ಈ ಬೆನ್ನು ಬರ್ತಾ ಇರ್ಬೋದು, ಕೆಲವೊಂದು ಮಹಿಳೆಯರಿಗೆ ಒಂದು ಸೈಡ್, ಐದರ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಪೇನ್ ಬಂದಂಗೆ ಆಗ್ತಾ ಇರ್ಬೋದು. ಸೊ ಮೇನ್ಲಿ ನಾವು ಈ ಹೊಟ್ಟೆಯ ಕೆಳಭಾಗದಲ್ಲಿ ಈ ನೋವನ್ನ ನೋಡ್ತಾ ಇರ್ತೇವೆ. ಈ ಪೇನ್ ಹೇಗಿರುತ್ತೆ? ಈ ಪೇನ್ ಇರುತ್ತೆ, ಇದು ತುಂಬಾ ಮೈಲ್ಡ್ ಆಗಿರುತ್ತೆ. ಈ ಪೀರಿಯಡ್ ಪೇನ್ ಇರುತ್ತೆ, ಅದು ಬಹಳ ಬಹಳ ನೋವು ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಈ ಪೀರಿಯಡ್ ಪೇನ್ ಇಂದ ಏನು ಕೆಲಸ ಸಹ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅವರಿಗೆ ಅಷ್ಟು ನೋವು ಬಂದು ಹೋಗುತ್ತೆ. ಬಟ್ ಈ ಪೇನ್, ಈ ಇಂಪ್ಲಾಂಟೇಶನ್ ಪೇನ್ ಏನಿರುತ್ತೆ ಅದು ಸ್ವಲ್ಪ ಮೈಲ್ಡ್ ಇರುತ್ತೆ. ಆ ಥರದ ಪೀರಿಯಡ್ ಪೇನ್ ತರ ಬಹಳ ಕ್ರ್ಯಾಂಪ್ಸ್ ಎಕ್ಸೆಟ್ರಾ ಬರ್ತಾ ಇರೋದಿಲ್ಲ. ಬಹಳ ಡಲ್ ಏಕಿಂಗ್ ಪೇನ್ ಇರುತ್ತೆ, ಒಂಥರ ಏನೋ ಒಂದು ಜಗ್ಗದ ಹಾಗೆ ಎಳ್ದಾಗ ಆಗ್ತಾ ಇರುತ್ತೆ, ಏನೋ ಒಂದು ಚುಚ್ಚದಾಗ ಆಗ್ತಾ ಇರುತ್ತೆ. ಸೊ ಈ ಪೇನ್ ಬಹಳ ಸಿವಿಯರ್ ಇರೋದೇ ಇಲ್ಲ, ತಡ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಪೇನ್ ಇದಲ್ಲ, ಬಹಳ ಮೈಲ್ಡ್ ಪೇನ್ ಇರುತ್ತೆ. ಎಷ್ಟು ದಿನ ಇರುತ್ತೆ ಈ ಪೇನು? ಕೆಲವೊಬ್ಬರಿಗೆ ಇದು ಜಸ್ಟ್ ಫಾರ್ ಫ್ಯೂ ಅವರ್ಸ್ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಇಂಟರ್ಮಿಟೆಂಟ್ಲಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತಾ ಇರ್ಬೋದು. ಕೆಲವೊಬ್ಬರಿಗೆ ಇದು ಒಂದು 2 to 3 ಡೇಸ್ ಇರ್ಬೋದು. ಒಬ್ಬರಿಂದ ಒಬ್ಬರಿಗೆ ವೇರಿ ಆಗ್ತಾ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಒಂದು 2 to 3 ಡೇಸ್, ಅದಕ್ಕಿಂತ ಹೆಚ್ಚು ಈ ಪೇನ್ ಇರುತ್ತಾ ಇರೋದಿಲ್ಲ. ಈ ಪೇನ್ ನನಗೆ ಬರಲಿಲ್ಲ ಅಂದ್ರೆ ನಾನು ಪ್ರೆಗ್ನೆಂಟ್ ಆಗಿರೋದಿಲ್ವಾ?
ಇಲ್ಲ. ಬಹಳ ಕಡಿಮೆ, ಅರೌಂಡ್ 1/3 ಜನರಿಗೆ ಮಾತ್ರ, ಅಂದರೆ ಅರೌಂಡ್ 20 to 25% ಮಹಿಳೆಯರಿಗೆ ಮಾತ್ರ ಈ ಥರ ಪೇನ್ ಆಗಲಿ, ಈ ಥರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಲಿ ಬರ್ತಾ ಇರುತ್ತೆ. ಬಹಳಷ್ಟು ಜನ ಮಹಿಳೆಯರಿಗೆ ಈ ಥರ ಪೇನ್ ಬಂದಿದ್ದು ಗೊತ್ತಾಗೋದಿಲ್ಲ, ಈ ಥರ ಬ್ಲೀಡಿಂಗ್ ಆಗಿದ್ದು ಗೊತ್ತಾಗೋದಿಲ್ಲ, ಬ್ಲೀಡಿಂಗ್ ಆಗೋದೂ ಇಲ್ಲ. ಸೊ ಜಸ್ಟ್ ಬಿಕಾಸ್ ನಿಮಗೆ ಪೇನ್ ಬರಲಿಲ್ಲ ಅಥವಾ ಜಸ್ಟ್ ಬಿಕಾಸ್ ನೀವು ಈಗ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಲಿಲ್ಲ, ದಟ್ ಡಸಂಟ್ ಮೀನ್ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ. ಬಹಳ ಕಡಿಮೆ ಪರ್ಸೆಂಟೇಜ್ ಆಫ್ ಜನರಿಗೆ, ಯಾರಿಗೆ ಈ ಪೇನ್ ಸೆನ್ಸಿಟಿವಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅವರಿಗೆ ಈ ಥರದ ಪೇನ್ ಸ್ವಲ್ಪ ಫೀಲ್ ಆಗ್ಬೋದು. ಸೊ ಬಟ್ ವೆರಿ ಆಬ್ಸೆನ್ಸ್ ಆಫ್ ಪೇನ್ ಡಸ್ ನಾಟ್ ರೂಲ್ ಔಟ್ ಪ್ರೆಗ್ನೆನ್ಸಿ. ನಾನು ಆಲ್ರೆಡಿ ಹೇಳಿದ್ದೆ, ಈ ಇಂಪ್ಲಾಂಟೇಷನ್ ಟೈಮಲ್ಲಿ ಕೆಲವೊಮ್ಮೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಸಹ ಆಗ್ತಾ ಇರುತ್ತೆ. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು, ಅದನ್ನು ಪೀರಿಯಡ್ ಬ್ಲೀಡಿಂಗಿಂದ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಇದೆಲ್ಲದರ ಬಗ್ಗೆ ನಾನೊಂದು ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ಮಹಿಳೆಯರಿಗೆ ಬಹಳಷ್ಟು ಈ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಸಹ ಈ ಟೈಮಲ್ಲಿ ಬರಲಿಕ್ಕೆ ಶುರು ಆಗ್ಬೋದು. ಬಹಳ ಸುಸ್ತಾಗೋದಿರ್ಬೋದು, ಬಹಳ ಸಲ ಈ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗೋದಾಗ್ಬೋದು, ಬಹಳ ವೀಕ್ನೆಸ್ ಆಗ್ಬೋದು, ಏನು ತಿನ್ನಲಿಕ್ಕೆ ಮನಸ್ಸಾಗದೇ ಇರ್ಬೋದು, ವಾಂತಿ ಆಗ್ತಾ ಇರೋದು, ಮೂಡ್ ಚೇಂಜಸ್ ಆಗೋದು, ಥರ ಗ್ಯಾಸ್ ತುಂಬಿದಾಗ ಆಗೋದು, ಇವೆಲ್ಲ ಫೀಲಿಂಗ್ಸ್ ಸಹ ಅವರಿಗೆ ಬರ್ತಾ ಇರ್ಬೋದು. ಸೊ ಈ ಥರದ ಬ್ಲೀಡಿಂಗ್ ಅಥವಾ ಈ ಥರದ ಪೇನ್ ಎಕ್ಸೆಟ್ರಾ ಇದ್ದಾಗ ನೀವು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಡೆಫಿನೆಟ್ಲಿ ನೀವು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಂಡು ನೋಡಬೇಕು. ಜಸ್ಟ್ ಬಿಕಾಸ್ ನಿಮಗೆ ಈ ಥರದ ಪೇನ್ ಇದೆ ಅಥವಾ ಈ ಥರ ಸ್ವಲ್ಪ ಸ್ಪಾಟಿಂಗ್ ಆಯಿತು, ದಟ್ ಡಸಂಟ್ ಮೀನ್ ನೀವು ಪ್ರೆಗ್ನೆಂಟ್ ಇರ್ಬೋದು ಅಂತ. ಬಹಳಷ್ಟು ಜನ ಮಹಿಳೆಯರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಆ್ಯಂಡ್ ಸೊ ಅದರಿಂದ ಇದನ್ನು ಕನ್ಫರ್ಮ್ ಹೇಗೆ ಮಾಡ್ಕೊಳ್ತೀರಾ, ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಪ್ರೆಗ್ನೆನ್ಸಿ ಇದೆ ಅಥವಾ ಇಲ್ಲ ಅಂತ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ. ಈಗ ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತೀರಾ, ಐಡಿಯಲಿ ನಾವೇನು ಹೇಳ್ತೇವೆ, ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳಿ ಅಂತ. ಸಪೋಸ್ ನೀವು ಈಗ ನಿಮ್ಮ ಪೀರಿಯಡ್ ಮಿಸ್ ಆದ 1-2 ದಿವಸಕ್ಕೆ ಮಾಡ್ಕೊಂಡ್ರಿ, ಕೆಲವೊಬ್ಬರಲ್ಲಿ ಲೈನ್ ಬರ್ಬೋದು, ತುಂಬ ಫೇಂಟ್ ಲೈನ್ ಬರ್ಬೋದು, ಅದು ಸಹ ಪ್ರೆಗ್ನೆನ್ಸಿ ಅಂತಾನೆ ಅರ್ಥ, ಪ್ರೊವೈಡೆಡ್ ನೀವು ಕರೆಕ್ಟಾಗಿ ಅದನ್ನು ಮಾಡಿದ್ದೀರಾ. ಆ್ಯಂಡ್ ಸಪೋಸ್ ನಿಮಗೆ ಲೈನ್ ಬರಲಿಲ್ಲ ಅಂದಕ್ಕೆ, ಈಗ ಟಿ ಏರಿಯಾದಲ್ಲಿ ಲೈನ್ ಬರಲಿಲ್ಲ ಅಂದರೆ ಅದು ನಿಮಗೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಅರ್ಥ ಅಲ್ಲ. ನೀವು ವೇಟ್ ಮಾಡಿಕೊಂಡು ರಿಪೀಟ್ ಮಾಡ್ಕೊಂಡು ನೋಡಬೇಕು. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಲೇಬೇಕು ಪ್ರೆಗ್ನೆನ್ಸಿ ಇದ್ದರೆ. ಸಪೋಸ್ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಅಷ್ಟು ನಿಮಗೆ ಪೇಷನ್ಸ್ ಇರಲಿಲ್ಲ ಅಂದರೆ ನೀವು ರಕ್ತದಲ್ಲಿ ಬ್ಲಡ್ ಬೀಟಾ HCGಯನ್ನು ಮಾಡ್ಕೊಳ್ಬೋದು. ಅದು ಸಹ ಒನ್ ಆಫ್ ದಿ ಟೆಸ್ಟ್ ಟು ಐಡೆಂಟಿಫೈ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಸುಮಾರಷ್ಟು ಸಿಂಪ್ಟಮ್ಸ್ ಇರ್ತವೆ. ಬಹಳಷ್ಟು ಸಿಂಪ್ಟಮ್ಸ್ ಮಹಿಳೆಯರಿಂದ ಮಹಿಳೆಯರಿಗೆ ವೇರಿ ಆಗ್ತಾ ಇರ್ತವೆ. ಕೆಲವೊಬ್ಬರಿಗೆ ಏನೂ ಸಿಂಪ್ಟಮ್ಸ್ ಇರ್ತಾನೆ ಇರೋದಿಲ್ಲ. ಜಸ್ಟ್ ಬಿಕಾಸ್ ನಿಮಗೆ ಈ ಸಿಂಪ್ಟಮ್ಸ್ ಇದೆ, ನೀವು ಯಾರೋ ನಿಮಗೆ ಹೇಳಿದ್ರು ಈ ಥರ ಸಿಂಪ್ಟಮ್ಸ್ ಬಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದ್ಕೊಂಡು ನೀವು ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ಸಪೋಸ್ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು ಅಂದರೂ, ನೀವು ಪ್ರೆಗ್ನೆನ್ಸಿ ಇಟ್ಕೊಳ್ಬೇಕಂದ್ರೂ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಕೆಲವೊಂದು ವಿಟಮಿನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ, ನಿಮ್ಮ ಡಯಟಲ್ಲಿ ಚೇಂಜ್ ಮಾಡಬೇಕಾಗತ್ತೆ, ಪ್ರೆಗ್ನೆನ್ಸಿ ಅರ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ನೀವು ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಡಾಕ್ಟ್ರನ್ನ ಭೇಟಿ ಹಾಕ್ಕೊಂಡು ಇವೆಲ್ಲ ಫಾರ್ಮ್ಯಾಲಿಟೀಸನ್ನು ಮಾಡೋದು. ಆ್ಯಂಡ್ ಸಪೋಸ್ ನಿಮಗೆ ಪ್ರೆಗ್ನೆನ್ಸಿ ಬೇಡವಾಗಿತ್ತು, ಆವಾಗಲೂ ಸಹ ನೀವು ಪ್ರೋ ಆ್ಯಕ್ಟಿವ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಎಷ್ಟು ಬೇಗ ಸ್ಟೆಪ್ಸನ್ನು ತೆಗೆದುಕೊಳ್ತೀರಾ ಅಷ್ಟು ನೀವು ಬೇಗ ಇಂಟರ್ವ್ಯೂನ್ ಮಾಡಿಕೊಂಡು ಅದನ್ನು ತೆಗೆಸ್ಕೊಳ್ಳಿಕ್ಕೆ ಅದು ನೀವು ಆ್ಯಕ್ಟ್ ಮಾಡ್ಬೋದು. ನೋ ಮ್ಯಾಟರ್ ನಿಮ್ಗೆ ಏನೇ ಸಿಂಪ್ಟಮ್ಸ್ ಇರಲಿ ಅಥವಾ ಸಿಂಪ್ಟಮ್ಸ್ ಇರದೇ ಇರಲಿ, ಸಪೋಸ್ ನೀವು ಪೀರಿಯಡ್ ಮಿಸ್ ಆಗಿದೆ ಅಂದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ದ್ಯಾಟ್ ನೀವು ಪೀರಿಯಡ್ ಮಿಸ್ ಆದ 1 ವೀಕಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದು ಟು ಸಿ ಇಫ್ ಯು ಆರ್ ಪ್ರೆಗ್ನೆಂಟ್ ಆರ್ ನಾಟ್ ಪ್ರೆಗ್ನೆಂಟ್. Thank you so much for watching the video. Please like, share and subscribe the channel. Thank you.